ಈ ಲಕ್ಷಣ ಇದ್ದರೆ ಮದುವೆ ತಡ ಆಗೋದು ಪಕ್ಕಾ. ನೀವು ಈ ಮಾತು ಕೇಳ್ತಿದ್ದರೆ ಒಂದು ಕಾರಣ ಇದೆ. ನಿಮ್ಮ ಜೀವನದಲ್ಲಿ ಮದುವೆ ವಿಚಾರ ಬಂದಾಗ ಮಾತ್ರ ಎಲ್ಲವೂ ನಿಲ್ಲುತ್ತಾ ಇದೆಯಾ ಅನ್ನೋ ಅನುಭವ ನಿಮಗಾಗಿರಬಹುದು. ಸಂಬಂಧಗಳು ಬರುತ್ತವೆ, ಮಾತು ನಡೆಯುತ್ತದೆ, ಆದರೆ ಕೊನೆ ಕ್ಷಣದಲ್ಲಿ ಏನೋ ಒಂದು ಕಾರಣಕ್ಕೆ ಅದೆಲ್ಲ ಮುರಿದು ಬೀಳುತ್ತದೆ. ಇದು ಸಾಮಾನ್ಯ ಅಲ್ಲ. ಜ್ಯೋತಿಷ್ಯದಲ್ಲಿ ಇದಕ್ಕೆ ಸ್ಪಷ್ಟವಾದ ಲಕ್ಷಣಗಳಿವೆ. ಮೊದಲ ಲಕ್ಷಣ, ನಿಮಗೆ ಮದುವೆ ಆಸೆ ಇದ್ದರೂ ಮನಸ್ಸಿನೊಳಗೆ ಭಯ ಜಾಸ್ತಿ. ಸರಿಯಾದ ವ್ಯಕ್ತಿ ಸಿಕ್ಕಿದರೂ ಸಂಪೂರ್ಣವಾಗಿ ಒಪ್ಪಿಕೊಳ್ಳಲು ಮನಸ್ಸು ಸಿದ್ಧವಾಗಲ್ಲ. ಅಚಾನಕ್ ಅನುಮಾನಗಳು, ಇವ್ರೇ ಸರಿನಾ, ನಂತರ ಸಮಸ್ಯೆ ಆಗ್ಬೋದಾ ಅನ್ನೋ ಯೋಚನೆಗಳು ಬರುತ್ತವೆ. ಜ್ಯೋತಿಷ್ಯದಲ್ಲಿ ಇದನ್ನು ಮನಸ್ಸಿನ ಗ್ರಹದ ಅಸಮತೋಲನ ಅಂತ ಹೇಳುತ್ತಾರೆ. ಇದು ಇದ್ದರೆ ಮದುವೆ ತಡ ಆಗೋದು ಸಾಮಾನ್ಯ. ಎರಡನೇ ಲಕ್ಷಣ, ನಿಮ್ಮ ಕುಟುಂಬದಲ್ಲಿ ಮದುವೆ ವಿಷಯ ಯಾವಾಗ ಬಂದರೂ ಅಡೆತಡೆ. ಒಮ್ಮೆ ಜಾತಕ ಸರಿಯಾಗಲ್ಲ ಅಂತ ಹೇಳುತ್ತಾರೆ, ಇನ್ನೊಮ್ಮೆ ಸಮಯ ಸರಿಯಲ್ಲ ಅಂತ ಹೇಳುತ್ತಾರೆ. ನಿಜವಾಗಿ ಸಮಸ್ಯೆ ಜಾತಕದಲ್ಲಿ ಅಲ್ಲ, ಸಮಯವನ್ನು ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿ. ಈ ಲಕ್ಷಣ ಇದ್ದವರು ಸರಿಯಾದ ಸಮಯ ಬಂದಾಗ ಮಾತ್ರ ಮದುವೆ ಆಗುತ್ತಾರೆ, ಅದಕ್ಕಿಂತ ಮೊದಲು ಪ್ರಯತ್ನ ಮಾಡಿದರೆ ವಿಳಂಬ ಹೆಚ್ಚಾಗುತ್ತದೆ. ಮೂರನೇ ಲಕ್ಷಣ, ನಿಮ್ಮ ಜೀವನದಲ್ಲಿ ಜವಾಬ್ದಾರಿಗಳು ತುಂಬಾ ಬೇಗ ಬಂದಿವೆ. ಕುಟುಂಬದ ಹೊರೆ, ಹಣದ ಜವಾಬ್ದಾರಿ, ಸಹೋದರ ಸಹೋದರಿಯ ವಿಚಾರ, ನಿಮ್ಮ ವಯಸ್ಸಿಗೆ ಮೀರಿದ ಒತ್ತಡ ನಿಮ್ಮ ಮೇಲೆ ಬಂದಿದೆ. ಜ್ಯೋತಿಷ್ಯದಲ್ಲಿ ಇದನ್ನು ಕರ್ಮದ ಬಾಧೆ ಅಂತ ಕರೆಯುತ್ತಾರೆ. ಈ ಕರ್ಮ ಮುಗಿಯುವವರೆಗೂ ಮದುವೆ ಮುಂದೂಡಲ್ಪಡುತ್ತದೆ. ನಾಲ್ಕನೇ ಲಕ್ಷಣ, ನಿಮಗೆ ಒಬ್ಬರ ಮೇಲೆ ಆಸಕ್ತಿ ಬರುತ್ತದೆ, ಆದರೆ ಅವರು ಯಾವುದೋ ಕಾರಣಕ್ಕೆ ದೂರವಾಗುತ್ತಾರೆ. ಇದು ಒಂದ್ಸಲ ಅಲ್ಲ, 2-3 ಸಲ ಆಗಿರಬಹುದು. ಇದರಿಂದ ನನ್ನಲ್ಲಿ ಏನೋ ತಪ್ಪಿದೆ ಅನ್ನೋ ಭಾವನೆ ಬರುತ್ತದೆ. ಆದರೆ ಸತ್ಯ ಏನೆಂದರೆ, ನಿಮ್ಮ ಸಮಯ ಇನ್ನೂ ಪೂರ್ಣವಾಗಿ ತೆರೆಯಲ್ಪಟ್ಟಿಲ್ಲ. ಸಮಯ ತಪ್ಪಿದ್ದರೆ ಸರಿಯಾದ ವ್ಯಕ್ತಿಯು ತಪ್ಪು ವ್ಯಕ್ತಿಯಾಗಿ ಕಾಣಿಸುತ್ತಾರೆ. ಐದನೇ ಲಕ್ಷಣ, ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಧಾನವಾಗಿ ನಡೆಯುತ್ತದೆ. ಕೆಲಸ, ಹಣ, ಪ್ರಗತಿ ಎಲ್ಲವೂ ತಡವಾಗಿ ಸಿಗುತ್ತದೆ. ಇದು ಕೆಟ್ಟ ಲಕ್ಷಣ ಅಲ್ಲ. ಜ್ಯೋತಿಷ್ಯದಲ್ಲಿ ಇಂಥವರಿಗೆ ಮದುವೆ ಕೂಡ ತಡವಾಗುತ್ತದೆ, ಆದರೆ ಆಗುವ ಮದುವೆ ಗಟ್ಟಿಯಾಗಿರುತ್ತದೆ. ಇವರು ಬೇಗ ಮದುವೆ ಆಗಿದ್ದರೆ ಬದುಕಿನಲ್ಲಿ ಹೆಚ್ಚು ಸಮಸ್ಯೆ ಎದುರಿಸಬೇಕಾಗುತ್ತಿತ್ತು. ಇಲ್ಲಿ ಒಂದು ಮುಖ್ಯ ಸತ್ಯ, ಮದುವೆ ತಡ ಆಗೋದು ಶಾಪ ಅಲ್ಲ. ಕೆಲವರಿಗೆ ಬದುಕಿನ ಪಾಠಗಳು ಮೊದಲು, ಮದುವೆ ನಂತರ. ನೀವು ಈ ಲಕ್ಷಣಗಳಲ್ಲಿ ಒಂದಾದರೂ ನಿಮ್ಮಲ್ಲಿ ಕಾಣುತ್ತಿದ್ದರೆ ಆತಂಕಪಡಬೇಡಿ. ನೀವು ತಪ್ಪು ಅಲ್ಲ, ನಿಮ್ಮ ಸಮಯ ಬೇರೆ ಅಷ್ಟೇ. ಒಂದು ಮಾತು ನೆನಪಿಡಿ, ಸರಿಯಾದ ಸಮಯ ಬಂದಾಗ ಯಾವುದೇ ಶಕ್ತಿ ನಿಮ್ಮ ಮದುವೆಯನ್ನು ತಡೆಯಲು ಸಾಧ್ಯವಿಲ್ಲ. ಈಗ ನೀವು ಮಾಡಬೇಕಾದದ್ದು ಆತುರ ಬಿಡುವುದು, ನಿಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುವುದು ಮತ್ತು ಸರಿಯಾದ ಸಮಯದ ಸಂಕೇತಗಳನ್ನು ಗಮನಿಸುವುದು. ಈ ಮಾತುಗಳು ನಿಮ್ಮ ಜೀವನಕ್ಕೆ ಹೊಂದಿದ್ರೆ, ಈ ವಿಡಿಯೋ ನಿಮ್ಮವರೆಗೂ ತಲುಪಬೇಕಾಗಿತ್ತು ಅನ್ನೋದಕ್ಕೆ ಇದು ಕಾರಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.